ಚಿನ್ನಸ್ವಾಮಿಯಲ್ಲಿ ಪಂದ್ಯಕ್ಕೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಕ್ಕೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈ ಬಗ್ಗೆ ಅವರೇ ನಿರ್ಧಾರ ಮಾಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾ ಇರೋದು. Permission for the matches at the Chinnaswamy Stadium. There is a committee is constituted. There is a committee constituted by the Home Minister. So the committee has rejected. We will look into it. Permission has been denied. ನೋಡಪ್ಪ, ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿಬಿಟ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ದಲೇ ಕ್ರಿಕೆಟ್ ನಡೆಸಬೇಕು ಅನ್ನೋಂಥದ್ದನ್ನು KC ಅವರು ಕೇಳಿದ್ದಾರೆ ಅಂತ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ. Permission. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಇಂದ ನನ್ನ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಪವಿತ್ರ, ಈ ರೀತಿಯಾಗಿ ಮಾಡ್ತಾ ಹೋಗ್ಬಿಟ್ರೆ ಕರ್ನಾಟಕಕ್ಕೆ ಯೋಗ್ಯತೆನೇ ಇಲ್ಲ ಬಿಡ್ರಿ. ಬೆಂಗಳೂರಿನಲ್ಲಿರುವಂಥ ಪೊಲೀಸರಿಗೆ ಒಂದು ಪಂದ್ಯ ಆಡಿಸೋಕ್ಕೂ ಭದ್ರತೆ ಕೊಡೋಕೆ ಇಲ್ಲದೆ ಇರುವಂಥ ವ್ಯವಸ್ಥೆಯನ್ನು ಮಾಡೋಕೆ ಯೋಗ್ಯತೆ ಇಲ್ವೇನ್ರಿ ಅಂತೇಳಿ ತಮಾಷೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ನಾಳೆ ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ ಇಲ್ಲಿವರೆಲ್ಲರೂ ಕೂಡ. ಬಟ್ ಪೊಲೀಸರ ವರ್ಷನ್ ಏನು ಅಂತ ಅಂದರೆ ಅರುಣ್, ಈಗ ಅವರು ನಿನ್ನೆ ಸ್ಥಳಕ್ಕೆ ವಿಸಿಟ್ ಅನ್ನ ಮಾಡಿದ್ದಾರೆ. ಜೊತೆಗೆ GBI ಆಯುಕ್ತರು, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ವಿಸಿಟ್ ಅನ್ನ ಮಾಡಿದ್ರು. ಪೊಲೀಸ್ ಆಯುಕ್ತರು ಕೂಡ ಇದ್ರು. ಸೊ ಅಲ್ಲಿ ಪ್ರಮುಖವಾಗಿ ಭದ್ರತಾ ಪರಿಶೀಲನೆಯನ್ನ ಮಾಡ್ತಾರೆ. ಎಂಟ್ರಿ ದ್ವಾರ ಅಂದ್ರೆ ಪ್ರವೇಶ ದ್ವಾರ ಯಾವ ರೀತಿ ಇದೆ, ಅಲ್ಲಿನ ಭದ್ರತೆಗಳು ಯಾವ ರೀತಿ ಇದೆ, ತುರ್ತು ನಿರ್ಗಮನದ ದ್ವಾರದ ಪರಿಸ್ಥಿತಿ ಯಾವ ರೀತಿ ಇದೆ, ಕಾಲ್ತುಳಿತದ ದುರಂತದ ಬಳಿಕ ಸ್ಟೇಡಿಯಂನಲ್ಲಿ ಸುರಕ್ಷತಾ ಕ್ರಮಗಳು ಯಾವ ರೀತಿ ಬದಲಾವಣೆ ಆಗಿದೆ, ಆ ಬದಲಾವಣೆ ತೃಪ್ತಿಕರವಾಗಿದೆಯಾ, ಅಲ್ಲಿ ಇನ್ನು ಮುಂದೆ ಈ ರೀತಿಯ ದುರಂತಗಳು ಸಂಭವಿಸುವಲ್ಲಿ ತಡೆಯುವಲ್ಲಿ ಯಶಸ್ವಿ ಆಗುತ್ತಾ, ಇದೆಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಒಂದು ಹಂತದಲ್ಲಿ ತರಾತುರಿಯಲ್ಲೇ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ವಿಸಿಟ್ ಮಾಡಿದ್ದು, ಅದಾದ ಬಳಿಕ 1 ರಿಂದ 2 ಗಂಟೆಯ ಒಳಗಡೆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಅನುಮತಿಯನ್ನ ನಿರಾಕರಣೆ ಮಾಡ್ತೀವಿ ಅನ್ನುವಂತಹ ಅಂಶನೇ ಹೇಳಿದ್ದಾರೆ. ಅಂದ್ರೆ ಅಲ್ಲಿರುವಂತಹ ಸುರಕ್ಷತಾ ಕ್ರಮಗಳು, ಕಾಲ್ತುಳಿತದ ದುರಂತದ ಬಳಿಕ ಕೈಗೊಂಡಿರುವಂತಹ ಕ್ರಮಗಳು ಪೊಲೀಸರಿಗೆ ತೃಪ್ತಿಯನ್ನ ತಂದಿಲ್ಲ ಅನ್ನುವಂಥದ್ದು. ಜೊತೆಗೆ ಸಭೆಯಲ್ಲೂ ಕೂಡ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಒಂದಿಷ್ಟು ಉಲ್ಲಂಘನೆಗಳನ್ನ ಮಾಡಿದ್ದೀರಾ, ನೀವು ಅನುಮತಿಗಳನ್ನ ಪಡೆದುಕೊಂಡಿಲ್ಲ, ಈ ರೀತಿಯಾಗಿ ಹೇಳಿದ್ದಾರೆ. ಅಂದ್ರೆ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಾಲ್ತುಳಿತದ ದುರಂತವನ್ನ ಗಂಭೀರವಾಗಿ ಪರಿಗಣಿಸಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದೇಳುತ್ತೆ. ಬಟ್ ಇನ್ನೊಂದು ಕಡೆಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕ್ರಿಕೆಟ್ ಸಂಸ್ಥೆ ಮಾಡಿಕೊಂಡಿತ್ತು, ಹೋಮ ಹವನಗಳನ್ನ ಕೂಡ ನಡೆಸಿಕೊಂಡಿತ್ತು. ಜೊತೆಗೆ ಪ್ರೇಕ್ಷಕರಿಲ್ಲದೆ ನಾಳೆಯ ವಿಜಯ್ ಹಜಾರೆ ಪಂದ್ಯವನ್ನ ನಾವು ನಡೆಸ್ತೀವಿ ಅಂತ ಹೇಳಿತ್ತು. ಬಟ್ ಒಂದೇ ಒಂದು ಸಮಸ್ಯೆ ಇದ್ರೆ, ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿನ ಪಂದ್ಯವನ್ನ ಲೀಡ್ ಮಾಡಿದಂತಹ ಸಂದರ್ಭದಲ್ಲಿ ದೆಹಲಿ ಪರ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಹೊರಾಂಗಣದಲ್ಲಿ ಏನಾದರೂ ಜನ ಏಕಾಏಕಿ ಕಳೆದ ಬಾರಿಯಂತೆ ಗುಂಪುಗೂಡ್ಕೊಂಡು ಬಂದ್ರೆ ಅವ್ರನ್ನ ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆಯು ಕೂಡ ಪೊಲೀಸರಿಗೆ ಕಾಡುತ್ತೋ ಏನೋ. ಸೊ ಆ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ಪ್ರಮುಖವಾಗಿ ಎಂಟ್ರಿ ಗೇಟ್ ಅನ್ನ ಅಗಲೀಕರಣ ಮಾಡುವತ್ತ ಕ್ರಿಕೆಟ್ ಸಂಸ್ಥೆ ಮುಂದಾಗಿಲ್ವಾ ಅನ್ನುವಂತಹ ಅನುಮಾನ ಕೂಡ ಇದೆ. ಪ್ರಮುಖವಾಗಿ ಅದೇ ಅಂಶವನ್ನ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.